ನಗರಸಭೆ ಅಧಿಕಾರಿಗಳ ಚೆಲ್ಲಾಟಕ್ಕೆ ಸಾರ್ವಜನಿಕರು ಪ್ರಾಣ ಸಂಕಟ ಅನುಭವಿಸುವಂತಾಗಿದೆ. ಬೆಂಗಳೂರಿನ ಹೆಬ್ಬಾಗಿಲು ಅಂತಲೇ ಕರೆಯಲ್ಪಡುವ ನೆಲಮಂಗಲದಲ್ಲಿ ಜನರ ಹಿತದೃಷ್ಟಿಯೇ ಇಲ್ಲದಂತಾಗಿದೆ. ನೆಲಮಂಗಲದಲ್ಲಿ ಕಳೆದ ತಿಂಗಳುಗಳ ಹಿಂದಷ್ಟೇ ರಸ್ತೆ ಬದಿಯ ಫ್ಲೆಕ್ಸ್ ಹಾಗೂ ರಸ್ತೆ ಗುಂಡಿಗೆ ಇಬ್ಬರು ಬಲಿಯಾಗಿದ್ರು. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ಅದರಂತೆಯೇ ನಗರಸಭೆ ಅಧಿಕಾರಿಗಳ ಜಾಣ ಕುರುಡು ಮತ್ತೆ ಸಾಬೀತಾಗಿದೆ. ನೆಲಮಂಗಲದ ಮುಖ್ಯ ರಸ್ತೆ ಮಧ್ಯದಲ್ಲೇ ಇರುವ ವಿದ್ಯುತ್ ಕಂಬಗಳಲ್ಲಿ ವಿದ್ಯುತ್ ತಂತಿಗಳು ಸ್ಕಿನ್ ಔಟ್ ಆಗಿ ಹೊರಬಿದ್ದಿದ್ದು ಜನರ ಪ್ರಾಣ ತೆಗೆಯಲು ಕೈಬೀಸಿ ಕರೆಯುವಂತಿದೆ. ಅರಿಶಿಣ ಕುಂಟೆಯಿಂದ ನಗರದ ಉದ್ದಕ್ಕೂ ಇರುವ ಈ ವಿದ್ಯುತ್ ಕಂಬಗಳು ಸರಿಯಾಗಿ ನಿರ್ವಹಣೆ ಇಲ್ಲದೆ ಸಾರ್ವಜನಿಕರ ಬಲಿಗೆ ಕಾದು ಕುಳಿತಿವೆ. ಪ್ರತಿ ವಿದ್ಯುತ್ ದೀಪದ ಕಂಬದಲ್ಲಿ ಡೇಂಜರ್ ಕೇಬಲ್ಗಳು ಹೊರಬಂದು ನೇತಾಡ್ತಾ ಇವೆ. ದೀಪಾಲಂಕಾರಕ್ಕೆ ಹಬ್ಬ ಹರಿದಿನಗಳಲ್ಲಿ ಬಳಸಿ ನಂತರ ಸರಿಯಾದ ನಿರ್ವಹಣೆ ಮಾಡದೆ ಬೇಕಾಬಿಟ್ಟಿ ಹಾಗೇ ಬಿಡಲಾಗಿದೆ. ಇನ್ನು ಶಾಲಾ ಮಕ್ಕಳು, ಕೂಲಿ ಕಾರ್ಮಿಕರು ಸೇರಿದಂತೆ ಸಾರ್ವಜನಿಕರು ರಸ್ತೆ ದಾಟುವಾಗ ಈ ವೈರ್ಗಳು ಅಪ್ಪಿತಪ್ಪಿ ತಗುಲಿದ್ರೆ ಅಪಾಯ ಮಾತ್ರ ಕಟ್ಟಿಟ್ಟ ಬುತ್ತಿ. ಪ್ರತಿನಿತ್ಯ ಇದೇ ರಸ್ತೆಯಲ್ಲಿ ನಗರಸಭೆ ಅಧಿಕಾರಿಗಳು ಸೇರಿದಂತೆ ಇತರೆ ಇಲಾಖೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ಸಂಚರಿಸುತ್ತಿದ್ದರೂ ಈ ಬಗ್ಗೆ ದಿವ್ಯ ನಿರ್ಲಕ್ಷ್ಯ ತೋರ್ತಾ ಇರೋದು ನಿಜಕ್ಕೂ ವಿಪರ್ಯಾಸ. ಈ ರೀತಿ ವಿದ್ಯುತ್ ಕಂಬಗಳಿಂದ ಸ್ಕಿನ್ ಔಟ್ ಕೇಬಲ್ಗಳು ರಸ್ತೆ ದಾಟುವ ಜನರಿಗೆ ತುಂಬಾನೇ ಅಪಾಯ ಅಂತ ಸ್ವತಃ ಬೆಸ್ಕಾಂ ಅಧಿಕಾರಿಗಳೇ ಎಚ್ಚರಿಕೆ ನೀಡಿದ್ದಾರೆ. ಇಷ್ಟೆಲ್ಲ ಸಮಸ್ಯೆ ಕಾಣುತ್ತಿದ್ದರೂ ಸಾರ್ವಜನಿಕರ ಹಿತ ಕಾಪಾಡಬೇಕಾದ ಅಧಿಕಾರಿಗಳು ಜಾಣ ಕುರುಡುತನ ಪ್ರದರ್ಶಿಸ್ತಾ ಇರೋದು ಯಾಕೆ ಎಂಬುದು ಪ್ರಶ್ನೆಯಾಗಿದೆ. ಈ ಕೂಡಲೇ ನಗರಸಭೆ ಅಧಿಕಾರಿಗಳು ಎಚ್ಚೆತ್ತು ಇದನ್ನ ಸರಿಪಡಿಸಬೇಕು ಅನ್ನೋದು ಪಬ್ಲಿಕ್ ನೆಕ್ಸ್ಟ್ ಆಗ್ರಹ. ಒಂದು ವೇಳೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದೆ ಇದ್ರೆ ಮುಂದೆ ಇದರಿಂದ ಜನ ಪ್ರಾಣ ತೆತ್ತರೆ ಅದಕ್ಕೆ ಅಧಿಕಾರಿಗಳೇ ನೇರ ಹೊಣೆ ಆಗಲಿದ್ದಾರೆ.